ಫಸ್ಟ್ಲಿ ಹ್ಯಾಪಿ ಯುಗಾದಿ ಟು ಆಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಲೈಫಲ್ಲಿ ಜಾಸ್ತಿ ಸುಖ ಆ್ಯಂಡ್ ಸಂತೋಷನೇ ಸಿಗಲಿ ಅಂತ ಕೇಳ್ಕೊತೀನಿ. ಇದು ಇವತ್ತಿನ ವಿಡಿಯೋ, ನಮ್ಮನೆ ಯುಗಾದಿ ಹಬ್ಬದ ವಿಡಿಯೋ. ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಮನೇಲಿ ಪೂಜೆ ಮಾಡಿರ್ತೀವಿ ಅಷ್ಟೇ. ಪೂಜೆ ಮಾಡಿ ಸ್ವಲ್ಪ ಪ್ರಸಾದ ಮಾಡಿರ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ಹೋಗ್ತೀವಿ. ಪಾಪ ಓಯ್ ಇಲ್ಲಿ ಬೇವಿನ ಸೊಪ್ಪು ಸಿಕ್ಸಿಲ್ಲ ಲಾಸ್ಟಲ್ಲಿ. ಚೆನ್ನಾಗಿ ಕಿತ್ಕೊಂಡ್ಬಂದಿದ್ದಾನೆ ಅಪ್ಪು. ಇನ್ನೊಂದು ರಿಟರ್ನ್ ಕಂಪ್ಲೇಂಟ್ ಪ್ರಶ್ನೆ ಹಾಕೋಣಕ್ಕಿಲ್ಲ ಅದಕ್ಕೆ. ಹೊಡಿತಿರೋದು ಹೊಡಿಯಕ್ಕಾಗಲ್ವಲ್ಲ ಸಿಟ್ಟಿಗೆ. ಯಾಕೆ ತಿರುಗು. ಸೂಪರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಯುಗಾದಿ ಬಟ್ಟೆ ಇದು ತೊಗೊಂಡೆ, ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗಿತ್ತು. ಹಾಕ್ಕೊಂಡೇ ಇರಲಿಲ್ಲ. ತುಂಬ ಸಲ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕೂಡ ಅದು ಪ್ಲ್ಯಾನ್ ಸಕ್ಸಸ್ ಆಗ್ತಿರ್ಲಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ಲ, ಹಾಗೆ ಇವತ್ತು ಈ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇವತ್ತು ಈ ಬಟ್ಟೆಗೆ ಟೈಮ್ ಬಂದಿದೆ, ಸೊ ಹಾಕ್ಕೊಂಡಿದ್ದೀನಿ. ಈಗ ನಾವು ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ನಾನು, ಗಾನು, ನಮ್ಮ ಮನೆಯವರು. ಗುಡಿಯ ಅಲ್ಲೇ ಇದ್ದಾಳೆ. ಅಮ್ಮ ಮನೆಗೆ ನೆನ್ನೆನೇ ಹೋದ್ಲು. ಸ್ಕೂಲ್ ಮುಗಿದ ತಕ್ಷಣ ರಜೆ ಆಯ್ತಲ್ಲ, ಹೋಗಲೇಬೇಕು ಅಂತ ಹೋಗೇ ಬಿಟ್ಲು. ಅವಳು ಅಲ್ಲೇ ಇದ್ದಾಳೆ. ಸೊ ನಾವು ಇವಾಗ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಓಕೆ ಬಾಯ್. ಅಮ್ಮ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಏನೇ ಮರೆತರು ಅವರಪ್ಪ ಅಮ್ಮಂಗೆ ಹಾರ ತಂದು ಕೊಡೋದು ಮರೆಯೋಲ್ಲ, ನನಗೆ ಹೂವು ತಂದು ಕೊಡೋದು ಮರೆಯೋಲ್ಲ ಅವರು. ಹೊರಡೋಣ. ಬೀಗ ತಗೊಂಡು ಬೀಗ ಹಾಕ್ಕೊಂಡು ಹೊರಡೋಣ. ಹೊಸ ಚಪ್ಪಲಿ ಬುಕ್ ಮಾಡಿದ್ದೆ ಮಿಂತ್ರಾದಿಂದ. ಸೊ ಹಾಕ್ಕೊಳ್ಳೋಣ ಅದನ್ನೇ. ನನ್ನ ಮಗ ಸಿಂಬಾ ಇಲ್ಲ ಇವತ್ತು. ಗನ್ ಏರ್ ಹೋಸ್ಟರ್ಸ್ ಆಗಿದೆಯಾ? ಹಾಯ್ ಗುಡಿಯಾ, ಗುಡಿಯಾ ಹಾಯ್.
ಹಾಯ್ ಮಾಡು ಗುಡಿ ಹಾಯ್ ಹಾಯ್. ಚೆನ್ನಾಗಿದೆ ಅಲ್ಲ ರಂಗೋಲಿ. That I could cough out. ಏನೋ ಒಂದು ಅಮ್ಮ ಮನೆಯಿಂದ ಹೊರಟ್ವಿ ನಾವು. ಇವತ್ತು ಚಂದ್ರ ಕಾಣಿಸ್ತಾನ? ಅದು ಯಾವಾಗಲೂ ಒಂದ್ಸಲ ಕಾಣಿಸಿತ್ತಲ್ಲ ಅವತ್ತಿನ ದಿನ. ಜಸ್ಟ್ ಈಗ ಬಂದೆ ಅಮ್ಮ ಮನೆಯಿಂದ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ರೂ ಅಂತಂದು ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ನಾವು ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಟರ್ನ್ ಆದ್ವಿ. ಮಕ್ಳಿಗೆ ಸ್ಕೂಲ್ ರಜೆ ಇತ್ತಲ್ಲ, ಸೊ ಅದಕ್ಕೆ ಅವ್ರು ಅಲ್ಲೇ ಉಳ್ಕೊತೀವಿ ಅಂತ ಅಂದರು. ಅವ್ರನ್ನ ಬಿಟ್ಟು ನಾವು ವಾಪಸ್ ಆದ್ವಿ. ಮಂಗಳವಾರ ಮತ್ತೆ ಹೋಗ್ತೀವಿ. ಯಾಕೆ ಅಂದರೆ ತಾತಂದು ತಿಥಿ ಇದೆ ತಾರೀಕಟ್ಟೆಯಲ್ಲಿ. ತಾತ ಅಂದರೆ ನನ್ನ ಡ್ಯಾಡಿ ಇದ್ದಾರಲ್ಲ, ಡ್ಯಾಡಿಯ ಸೋದರ ಮಾವಂದು. ಹೋಗಬೇಕು. ಹೋಗಿ ಅಲ್ಲೇ ನಾನೊಂದು ಸ್ವಲ್ಪ ದಿನ ಉಳ್ಕೊತೀನಿ. ಉಳ್ಕೊತೀನಿ ಇನ್ ದ ಸೆನ್ಸ್ ಅಲ್ಲೇ ಅಮ್ಮ ಮನೆ ಅಲ್ಲೇ ಇರೋದು, ಬೊಮ್ಮನಕಟ್ಟೆ ಆಗಿರೋದ್ರಿಂದ. ಹಾಗೆ ಅಲ್ಲಿಂದನೇ ತಾರೀಕಟ್ಟೆಗೆ ಹೋಗೋದಲ್ವ. ತಾರೀಕಟ್ಟೆಗೆ ಹೋಗಿ ತಾತನ ತಿಥಿ ಎಲ್ಲ ಮುಗಿಸ್ಕೊಂಡು ಬಂದು ಅಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಉಳ್ಕೊತೀನಿ. ಬಿಕಾಸ್ ಮಕ್ಕಳಿಗೆ ರಜಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ದಿನ ಅಂದರೆ ಒಂದು 3 to 4 days ಇದ್ದು ಬರಬೇಕು. ಇಲ್ಲ ಅಂದರೆ ಇಲ್ಲಿ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡ್ಕೊಡೋಕ್ಕಾಗಲ್ಲ, ಪಾಪ ಒಬ್ಬರೇ ಇರ್ತಾರಲ್ವ. ಸೊ ನಾನು ಇರಲೇಬೇಕು ಅವರಿಗೆ ಅಡುಗೆ ಮಾಡೋಕ್ಕೆ. ಇವತ್ತು ಯುಗಾದಿ ಹಬ್ಬ ಅಲ್ವಾ. ನಮ್ಮ ಜನ ಹೆಂಗೆ ಅಂದರೆ ಇವತ್ತು ಚಂದ್ರ ಕಾಣಿಸಿಲ್ಲ ಅಂದರೂ ಕೂಡ ಚಂದ್ರ ನೋಡ್ಕೊಂಡು ನಿಂತಿರ್ತಾರೆ. ಅನುಮಾನ ಸತ್ಯ ಮಹಾ. ಅದ್ರಲ್ಲಿ ನಮ್ಮನೆಯವರು ನಿಂತಿರ್ತಾರೆ ಹೊರಗೆ. ಅಯ್ಯಯ್ಯೋ ಎಲ್ಲೋ ಹೊರಗೆ ಹೋಗಿದ್ರು, ಅಲ್ಲಿಂದನೇ ಹುಡುಕ್ತಾ ಇರ್ತಾರೆ ಅವರು. ನಿಮಗೆ ನಾನು ತೋರಿಸ್ತೀನಿ. ಈಗ ನಾನು ಹೊರಗೆ ಹೋಗ್ತೀನಲ್ವಾ, ಈಗ ನಮ್ಮ ಆಂಟಿ ಮನೆ ಹತ್ರ ಹೋಗ್ತೀನಿ. ನಾನು ತೋರಿಸ್ತೀನಿ ನೋಡ್ರಿ ಎಷ್ಟು ಜನ ನಿಂತಿರ್ತಾರೆ ಅಂತ. ಅದ್ರಲ್ಲಿ ನಾನೇ ಒಬ್ಳು. ಕಾಣಿಸಲ್ಲ ಅಂತ ಗೊತ್ತು, ಇವತ್ತು ನಾಳೆ ಕಾಣಿಸುತ್ತೆ ಅನ್ನೋದು ಗೊತ್ತು. ಬಟ್ ಇವತ್ತು ಹೋಗ್ತೀವಿ ಮೀನ್ಸ್ ಚಂದ್ರ ಕಾಣಿಸ್ತಾನೋ ಇಲ್ವೋ ಅಂತ ಹುಡುಕ್ತಾ ಇರ್ತೀವಿ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದ್ರೆ ಹಾಗೆ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಾನು ಹೊರಗೆ. ಹೋಗು ಆಯಿತು, ಬಂದು ಆಯಿತು. ಮಂಗಳವಾರ ಹೋಗ್ತೀವಲ್ಲ ತಾತನ ತಿಥಿಗೆ, ಅವಾಗ ಹೋಗ್ತೀನಿ. ಸಾನಿಕಾ ನೀನೇನು ಹೇಳ್ದೆ ಹೇಳು? ನೀನೇನು ಹೇಳ್ದೆ ಹೇಳೀಗ? ಜಸ್ಟ್ ಈಗ ಹೇಳ್ಕೊಂಡು ಬಂದೆ ನಾನು ಒಳಗಿಂದ. ಇದು ಹಳೆ ವಿಡಿಯೋ. ನನ್ನ ಮಗಳಿಗೆ ಗಾನವಿಗೆ ಅನಿಮಲ್ ಮಾಸ್ಕು ಆ್ಯಂಡ್ ಟ್ರಾನ್ಸ್ಪೋರ್ಟ್ಸ್ಗಳದ್ದು ಯಾವ್ದಾದ್ರು ಒಂದು ಡ್ರಾಯಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ನಾನು ಟೈಗರ್ ಮಾಸ್ಕು ಸ್ಕೂಲ್ ಬಸ್ಸಿಂದು ಮಾಡಿಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಗುಡಿಯಂಗೆ ಫಸ್ಟ್ ಪ್ರೈಸಸ್ ಬಂದಿದ್ವು ಅಕಾಡೆಮಿಕ್ ಎಕ್ಸಲೆನ್ಸಲ್ಲಿ ಹಾಗೂ ಸ್ಪೋರ್ಟ್ಸಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಅವರಿಗೆ ಮಂತ್ಲಿ ಆ್ಯಕ್ಟಿವಿಟೀಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಬಂದಿತ್ತು ಅವಳಿಗೆ. ಹಾಕಬೇಕು ಅನಿಮಲ್ ಮಾಸ್ಕ್ ಹೇಳಿದ್ರಂತೆ. ನಾಳೆ ಕ್ರಾಫ್ಟ್ ಇದೆ ಅವಳಿಗೆ ಎಕ್ಸಾಮು. ಸೊ ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆ ಟೈಗರ್ ಮಾಸ್ಕ್. ಇದು ಸ್ಕೂಲ್ ಬಸ್ಸು. ಲ್ಯಾಂಡ್ ಟ್ರಾನ್ಸ್ಪೋರ್ಟು, ಏರ್ ಟ್ರಾನ್ಸ್ಪೋರ್ಟು ಆರ್ ವಾಟರ್ ಟ್ರಾನ್ಸ್ಪೋರ್ಟ್ ಹೇಳಿದ್ರಂತೆ. ನಾನು ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಬರ್ಕೊಟ್ಟಿದ್ದೀನಿ. ಸ್ಕೂಲ್ ಬಸ್ ಬರ್ಕೊಟ್ಟಿದ್ದೀನಿ. ಅವ್ರ ಸ್ಕೂಲ್ ನೇಮ್ ಹಾಕಿದ್ದೀನಿ.
ಬಂದರು ನೆಂಟರು. ಊಟ ಮಾಡಿರಿ ಫಸ್ಟು. ನೆನ್ನೆ ಹೇಳಿದ್ದೆ ಅಲ್ವಾ ಚಂದ್ರ ಕಾಣಿಸಲ್ಲ ನೆನ್ನೆ ಹಬ್ಬದ ದಿನ ಅಂತ. ಇದು ಹಬ್ಬದ ಮಾರನೆ. ನಾನು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಚಂದ್ರನ ನೋಡ್ಬಿಟ್ಟು ಪೂಜೆ ಮಾಡಬೇಕಲ್ಲ, ಸೊ ಅದಕ್ಕೆ. ಇಲ್ಲಿ ಚಂದ್ರ ಹಿಂಗೆ ಕಾಣಿಸಲ್ಲ ನೋಡಿ, ಫುಲ್ ಝೂಮ್ ಹಾಕ್ಬೇಕ್ರಿ. ನಿಂದು ಡಬ್ಬ ಫೋನು ಇಲ್ಲಿ ಬರುತ್ತೆ ಪಾಪ, ನಂದು ಹಳೆ ಫೋನಲ್ಲೂ ಬರುತ್ತೆ. ಅಪ್ಪ ದೇವ್ರೆ ಕಾಪಾಡಪ್ಪ. ಚಂದ್ರ ನೋಡಿ ಎಲ್ಲ ಪೂಜೆ ಮಾಡಿ ನಮ್ಮ ಮನೆಯವರಿಗೆ ಕಾಲಿಗೆ ಬಿದ್ದು ನಮ್ಮ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಆಮೇಲೆ ಎಲ್ಲರೂ ಕಾಲಿಗೆ ಹೋದೆ. ಚಂದ್ರ ನೋಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕಾಲಿಗೂ ಬಿದ್ದು ಬಂದೆ. ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ರಿಲೇಟಿವ್ಸೇ ಆಗಬೇಕು ನಮಗೆ. ಆಂಟಿ, ಅಂಕಲ್, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ ಎಲ್ರಿಗೂ ಕಾಲಿಗೆಲ್ಲ ಬಿದ್ದುಬಿಟ್ಟು ವಿಶ್ ಮಾಡಿ ಜಸ್ಟ್ ಈಗ ಬಂದೆ ಮನೆಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.